ನಾನು ಪ್ರವೀಣ್ ಹೆಬ್ಗೋಳಿ. ಇವತ್ತು ನಾನು ಹಸೋಡಿನ ನಂದಿ ಫಾರ್ಮಿಗೆ ಬಂದಿದ್ದೆ. ನಂದಿ ಫಾರ್ಮ್ ಅಂದರೆ ರವಿರಾಜ್ ಎನ್ ಶೆಟ್ಟಿ ಇವರದ್ದು. ಇವರು ಕುರಿ ಸಾಕಿದ್ದಾರೆ, ಹೈನುಗಾರಿಕೆ ಇದೆ, ಕೋಳಿ ಫಾರ್ಮ್ ದೊಡ್ಡ ಮಟ್ಟದಲ್ಲಿ ಮಾಡಿದವರ. ರವಿರಾಜ್ ಎನ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ಕಾರ. ನೀವು ತುಂಬ ಹಿಂದೆ ಕೋಳಿ ಫಾರ್ಮ್ ಮಾಡ್ಕೊಂಡು ಹೆಸರುವಾಸಿ ಆದರು ಅಂದರೆ ಕುಂದಾಪುರ ತಾಲೂಕಿಗೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ಕುರಿ ಸಾಕಿದ್ದಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಿಮ್ಮ ಹಿರಿಯರ ಮಾಹಿತಿ ನಮಗೆ ಯುವಕರಿಗೆ ಸ್ಫೂರ್ತಿ. ಓಕೆ, ಏನಿಲ್ಲ, ನಾನು ಹೆಚ್ಚು ಕಮ್ಮಿ ಸುಮಾರು ಒಂದು 40 ವರ್ಷ ಆಯಿತು ಈ ಕೋಳಿ ಸ್ಟಾರ್ಟಿಂಗ್ನಲ್ಲಿ ಕೋಳಿ ಸಾಕಾಣಿಕೆ ಮಾಡಿದೆ. ಕೋಳಿ ಫಸ್ಟ್ ಲೇಯರ್ ಸ್ಟಾರ್ಟ್ ಮಾಡಿದೆ. ಲೇಯರ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಈ ನಮ್ಮ ಈ ದಕ್ಷಿಣ ಕನ್ನಡದ ವೆದರಿಗೆ ಅಂತ ಅದರಿಂದ ನಮಗೆ ಡೈರಿಗಾಗಲಿ ಕೋಳಿಗಾಗಲಿ ಭಾರಿ ಕಮ್ಮಿ ಬರೋದು ಜನ. ಹೌದೌದು. ಈ ಆಮೇಲೆ ನಾನು ಅದನ್ನು ಇದು ಮಾಡಿದೆ, ಯಾರಿಗೆ ಡೈರಿಯನ್ನು ಲೇಬರ್ಸ್ ಎಲ್ಲ ಬಿಹಾರಿಗಳು ಯು ಪಿ ಅವರೆಲ್ಲ ಕರ್ಕೊಂಡು ಬಂದು ಹಾಕಿದೆ. ಅವರೆಲ್ಲ 6 ತಿಂಗಳು 1 ವರ್ಷ ಕೆಲಸ ಮಾಡಿ ಹೋಗ್ತಾರೆ. ಅವಾಗ ಅದರಲ್ಲಿ ಕೂಡ ಲೇಬರ್ ಸಮಸ್ಯೆ ಆಯಿತು. ಕಡೆಗೆ ಅದನ್ನು ಕಟ್ ಮಾಡಿ ಒಂದು 15-20 ದನ ಸಾಗಿ ಇಟ್ಕೊಂಡು ಈಗಲೂ ಇದೆ, ನಡೀತಾ ಇದೆ ಡೈರಿ ನಂದು. ಮತ್ತು ನನಗೆ ಫುಲ್ ಗೊಬ್ಬರ ಬೇಕಾದಷ್ಟು ಇದರಲ್ಲಿ ಸಿಗ್ತದೆ. ಈ ಆಡಲ್ಲಿ ಕುರಿಯಲ್ಲಾಗಲಿ ಒಂದು 150 ಆಡು ಸಾಕಿದೆ. ಆ ಆಡು ಕೂಡ ನನಗೆ ಅಡ್ಡಿಲ್ಲ, ತೊಂದರೆ ಇತ್ತು, ಇಲ್ಲಿ ಒಳ್ಳೆದು ನಡೆದಿತ್ತು. ಕಡೆಗೆ ಈ ಖಾಲಿ ಸಮಸ್ಯೆ ನಮಗೆ ಲೇಬರ್ ಸಮಸ್ಯೆಯಿಂದ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬಂದೆ. ಈಗ ಹಾಗೆ ಕಡೆಗೆ ತೋಟ ಕೃಷಿ ಇದೆ ನಂದು. ಹೆಚ್ಚಿಗೆ ಭತ್ತ ಬೆಳೀತಾ ಇದ್ದೆ. ಅಡಿಕೆ ಒಂದು 7-8 ಸಾವಿರ ಅಡಿಕೆ ಗಿಡ ಇದೆ. ತೆಂಗು ಒಂದು 300-400 ಅಡಿಕೆ ತೆಂಗಿನ ಮರ ಇದೆ. ಕಾಳುಮೆಣಸು, ಕೊಕ್ಕೋ, ಜಾಯಿಕಾಯಿ ಎಲ್ಲ ಥರವಾದಂಥ ಕೃಷಿ ಮಾಡ್ತಾ ಇದ್ದೇನೆ. ನನಗೆ ಇದೇ ಗೊಬ್ಬರ, ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ ಇದೇ ನನಗೆ ಭಾರಿ ಮುಖ್ಯವಾದಂಥ ವಿಚಾರ. ಅದು ಇದರಲ್ಲಿ ನನಗೆ ಅದರಲ್ಲಿ ಮೇನ್ ಬೇಕಾಗಿರೋದು ಗೊಬ್ಬರ. ಸಾವಯವ ಗೊಬ್ಬರದಲ್ಲೇ ಮಾಡ್ತಾರೆ ಕೃಷಿ ಎಲ್ಲ 90%. ಈಗ ನಾನು ಅಡಿಕೆ ಸಿಪ್ಪೆ ತೆಗೆದ್ರೆ ಅಡಿಕೆ ಸಿಪ್ಪೆ ಅಂತ ಒಂದು ಗುಂಡಿಗೆ ಹಾಕಿ ಆ ಗುಂಡಿಯಲ್ಲಿ ಇದ್ರ ನೀರು, ದನದ ಉಚ್ಚೆ ನೀರು ಮತ್ತೆ ಅದೆಲ್ಲ ಬಿಟ್ಟು ಅದನ್ನು ಆ ಗೊಬ್ಬರವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇದು ಮಾಡ್ತೇನೆ. ಈ ಸಗಣಿ ಎಲ್ಲ ಇಲ್ಲ ಒಣಸಿ ಹಾಕಿರಿ ಅಂತಕ್ಕೆ? ಈ ಸಗಣಿ ನಮಗೆ ತೋಟಕ್ಕೆ ನಮಗೆ ನಾನು ಹೊರಗಿಂದ ಯಾವ ಗೊಬ್ಬರವನ್ನು ಹಾಕುವುದಿಲ್ಲ. ಯೂರಿಯಾ, ಸುಫಲ ಅಂತದನ್ನೆಲ್ಲ ಹಾಕುವುದಿಲ್ಲ. ಖಾಲಿ ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ, ಆಡಿನ ಗೊಬ್ಬರ ಇಂಥದನ್ನು ಮಾತ್ರ ಸಾವಯವ ಗೊಬ್ಬರ ಹಾಕ್ತೇನೆ. ಅಲ್ಲಿ ನಾನು ಅಡಿಕೆ ಬೆಳೆದಂಥ ಅಡಿಕೆಯಲ್ಲಿ ಅಡಿಕೆ ಸಿಪ್ಪೆ ತೆಗೆದು ಈ ಗುಂಡಿಗೆ ಹಾಕಿ, ಈ ಗುಂಡಿನ ದನದ ಉಚ್ಚೆ ನೀರು, ಹಟ್ಟಿ ತೊಳೆದ ನೀರು ಅದನ್ನೆಲ್ಲ ಮಿಕ್ಸ್ ಆಗಿ ಇದ್ರ ಮೇಲೆ ಪುನಃ ನಾನು ಸಗಣಿ ಹಾಕಿ ಅದನ್ನು ಕಂಪ್ಲೀಟ್ ಒಳ್ಳೆ ಕೊಳೆಸಿ ಆ ಗೊಬ್ಬರವನ್ನು ಸಹ ನಾನು ತೋಟಕ್ಕೆ ಹಾಕ್ತೇನೆ. ಇದು ಅಡಿಕೆ ಸಿಪ್ಪೆ ಗೊಬ್ಬರ ಕೊಳ್ತು ಹೋದರೆ ಭಾರಿ ಒಳ್ಳೆ ಇದಾಗ್ತದೆ. ಅದು ಎಷ್ಟು ಟೈಮ್ ಕೊಳಿಸ್ಬೇಕು? ಅದು ಸುಮಾರು ಒಂದು ಕೊಳಿಲಿಕ್ಕೆ ಭಾರಿ ಸ್ವಲ್ಪ ತಡ ಆಗುತ್ತೆ, ಒಂದು 6 ತಿಂಗಳು ಬೇಕು. ಅಂದರೆ ಈ ವರ್ಷ ಕೊಯ್ದು ಹಾಕ್ತಿದ್ರೆ ನೆಕ್ಸ್ಟ್ ಮಳೆಗಾಲದ ನಂತರ ನಾವು ಅದನ್ನು ತೆಗೆಯೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೊಳಿಬೇಕು ಅದು. ನೀವೆಲ್ಲ ನೀರು ಟ್ಯಾಂಕಿ ಮಾಡಿಲ್ಲ, ನೀವು ಮಾಡಿದ ಪಂಚಾಯತ್ ಮಾಡಿ ಕೊಡೋದ? ಪಂಚಾಯತ್ನವ್ರು ಯಾವುದು ಮಾಡಲಿಲ್ಲ, ನಮಗೆ ಎಲ್ಲ ನಮ್ಮದೇ. ಒಂದು ಪಂಚಾಯತ್ನವ್ರು ಯಾಕೆ ಅಲ್ಲ, ಅಷ್ಟು ಓವರ್ ಟ್ಯಾಂಕಿ ದೊಡ್ಡದಾಗಿತ್ತಪ್ಪ, ಪಂಚಾಯತ್ ಅಷ್ಟು ಹೈಟ್ ಮಾಡೋದಿಲ್ಲ. ಇದು ಭಾರಿ ಸಣ್ಣದು. ಅಲ್ಲಿಂದ 30,000 ಲೀಟ್ರ್. ಅಲ್ಲೊಂದು ಇನ್ನೂ ದೊಡ್ಡ ಮಾಡಿದ್ಯಾ? ದೊಡ್ಡದು. ನೀವು ರೈತರ ತಾಕತ್ತೆ ತೋರಿಸಿಬಿಟ್ಟಿರಿ ಬಿಡಿ. ರವಿರಾಜ್ ಶೆಟ್ರೆ, ಈಗ ನಾವು ನಿಮ್ಮ ಬಾವಿ ಹತ್ರ ಬಂತು, ಬಾವಿ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. 30 ವರ್ಷದ ಹಿಂದಿನ ಬಾವಿ ಇದು. ಆ ಕಾಲದಲ್ಲಿ ನನಗೆ 7-8 ಲಕ್ಷ ರೂಪಾಯಿ ಬಿದ್ದಿದೆ ಆಗದ ರೇಟ್ನಲ್ಲಿ. ಅದೇ ಈಗ ನಾನು ಮಾಡ್ಲಿಕ್ಕೆ ಹೋದರೆ, ಮೊನ್ನೆ ನಮ್ಮ ಇಂಜಿನಿಯರ್ ಬಂದು ಹೇಳಿದ್ರೆ 20-25 ಲಕ್ಷ ಬೇಕು ಮಾರ್ರಿ ಈ ಬಾವಿ ಮಾಡಲಿಕ್ಕೆ. ಎಷ್ಟು ಅಗಲ ಎಷ್ಟು ಆಳ ಇದೆ ಇದು? ಇದು 42 ಅಡಿ ಗಾತ ಉಂಟು, 40 ಅಡಿ ಅಗಲ ಉಂಟು. ಬೇಸಿಗೆಯಲ್ಲಿ ಫುಲ್ ನೀರು ಸಿಗುತ್ತಾ? ನೀರು ಸಿಗುತ್ತೆ. ರವಿರಾಜ್ ಶೆಟ್ರೆ, ನಿಮ್ಮ ದನದ ಕೊಟ್ಟಿಗೆ ಬಂದಿತ್ತು. ದನದ ಕೊಟ್ಟಿಗೆ ಆರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಹೆಚ್ಚು ಕಮ್ಮಿ ನಾನು ಸ್ಟಾರ್ಟ್ ಮಾಡಿ ಒಂದು 40 ವರ್ಷದಿಂದ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೇನೆ. 40 ವರ್ಷ. ಒಂದು ಮಧ್ಯದಲ್ಲಿ ಒಂದು ಈ ಸ್ಟಾರ್ಟಿಂಗ್ನಲ್ಲಿ ಒಂದು 10-15 ಮಾಡಿದೆ. ಆಮೇಲೆ ಜಾಸ್ತಿ ಮಾಡ್ತಾ ಮಾಡ್ತಾ ನಾನು ಹೆಚ್ಚು ಕಮ್ಮಿ ಒಂದು 70-80 ದನ ಮಾಡಿದೆ. ಕಡೆಗೆ ಈ ಲೇಬರ್ ಸಮಸ್ಯೆಯಿಂದ ಅದನ್ನ ಕಮ್ಮಿ ಮಾಡ್ತಾ ಬಂದು ಈಗ ಒಂದು 20 ದನಗಳನ್ನ ಇಟ್ಕೊಂಡಿದ್ದೇನೆ. ಈ 20 ಇದೆ ಸೇರಿ ಇದೆಲ್ಲ HF ಬ್ರೀಡ್. ನಾನು ಪೂರಾ ಕೋಲಾರದಿಂದ ತಂದಂತ ಬ್ರೀಡ್ ಇದು. ಇಲ್ಲೇ ಮರಿ ಮಾಡೋದಿಲ್ಲ ನೀವು? ಇಲ್ಲಿ ಮರಿ ಇಲ್ಲಿ ಹುಟ್ಟಿದ ಮರಿ ನಾವು ಚಂದ ಮಾಡಿ ಸಾಕಿ ನಾವು ಅದನ್ನು ಪುನಃ ಬ್ರೀಡ್ ಮಾಡ್ತಾ ಇದ್ದೇವೆ. ಹೆಚ್ಚು ಕಮ್ಮಿ ಒಂದೊಂದು ದನಕ್ಕೆ 1 ಲಕ್ಷ, 1 ಲಕ್ಷ ರೂಪಾಯಿ ಒಂದೊಂದು ದನ. ಎಲ್ಲ 20-22 ಲೀಟರ್ ಹಾಲಿನ ದನಗಳಿವೆ. ಒಳ್ಳೆ ಹೈಬ್ರಿಡ್ ಎಲ್ಲ ಪ್ಯೂರ್ ಬ್ರೀಡ್ಗಳು. ಅದನ್ನು ತಂದು ನಾನೀಗ ಇದರಲ್ಲೇ ಹುಟ್ಟಿದ ಕರುಗಳನ್ನ
ನಾನು ಪುನಃ ಅದನ್ನೇ ಸಾಕಿ ಅದನ್ನೇ ಮಾಡ್ತಾ ಇದ್ದೇನೆ. ಇವಕ್ಕೆಂತ ಹೆಸರು ಅಂತ ಇಟ್ಟಿರ್ಯಾ? ಹೆಸರು ಎಲ್ಲ ಇಟ್ಟಿದ್ದ ಹುಡುಗ ನಮ್ಮ ಹುಡುಗ ಹಂಡ ಹುಂಡ ಅಂತ ಪ್ರೀತಿಯಿಂದ ಇಡ್ಲಿ ಅಲ್ಲ, ಎಲ್ಲ ಹುಡುಗರೇ ಇಟ್ಕೊಂಬ. ಅವರೇ ಮಾಡಿಸ್ಬೋದು. ಹಾಂ 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 ನೋಡಿ, ಇದೊಂದು ಅದಕ್ಕೋಸ್ಕರ ಹಾಂ ದೊಡ್ಡ ಸಮಸ್ಯೆ ನಮಗೆ ರೈತರಿಗೆ. ಹಾಂ ಈಗ ಬ್ರೀಡಿಂಗ್ ಆಗ್ತಾ ಇಲ್ಲ. ಇದು ಎಲ್ಲ ಕಡೆ ಸಮಸ್ಯೆ ಇದೆ. ಹಾಂ, ಇನ್ಸಾಮಿನೇಷನ್ ಮಾಡಿದರೆ ಹಾಂ ಅದಕ್ಕೆ ನಾನು ಬುಲ್ಲನ್ನೇ ಸಾಕಿದ್ದೇನೆ ಅದಕ್ಕೋಸ್ಕರ. ಹಾಂ ಬುಲ್ 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 ಹಾಂ ಹಾಂ, ಈಗ ಗುಡ್ಡವನ್ನೇ ಸಾಕಿದ್ದೇನೆ. ಹಾಂ ರೈಟ್ ರೈಟ್ ಓಕೆ. ಇದರಿಂದ ನಮಗೆ ಹಾಂ ಕರೆಕ್ಟ್ ಬ್ರೀಡಿಂಗ್ ಆಗುತ್ತೆ. ಹಾಂ 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 ಅಲ್ಲದೆ ಇದ್ರೆ 3 ಸಲ 4 ಸಲ ರಿಪೀಟ್ ಆಗ್ತಾ ಇರುತ್ತೆ. ಹಾಂ ಹಾಂ ಇದಾದರೆ 1 ಸಲ ಬಿಟ್ಟರೆ 2 ಸಲ ಹ್ಞೂ 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 ಇಮಿಡಿಯೇಟ್. ಇದು ಮೊನ್ನೆ ಬೈಂದ್ರೆ ಉತ್ಸವಕ್ಕೂ ತಗೊಂಡೋಗಿದೆ. ಬೈಂದೂರು ಸಹ ತಗೋಯಿರಿಯಾ? ಹೌದೌದು, ಅದೇ ಖರ್ಚು ನಿಮ್ಮದೇ ಅಲ್ಲ ಅಂತ ಖರ್ಚಾರ ಕೊಟ್ರೆ ನಮ್ಮ ರೈತರ ಹತ್ರ ಎಲ್ಲ ತಕ್ಕಂತ ಬಿಟ್ರೆ 1 ರೂಪಾಯಿ ಕೊಡುವರೆ ಯಾರು ಇಲ್ಲ ಮಾತ್ರ. ರೈತರು ತಲೆ ಮೇಲೆ ಹೊಡೋರು ಬಿಟ್ರೆ ಅವ್ರಿಗೆ ಫಂಕ್ಷನ್ ಎಲ್ಲ ಚೆನ್ನಾಗಿ ಬರ್ಕ ಅಲ್ಲಿ ತಗೊಂಡೋಗಿ ಕರ್ಕೊ ಬರ್ಕರ 4-5 ಜನ ಬೇಕು, ಅದು ಖರ್ಚಿತ್ತು ಅದೆಂತ ನೋಡೋದಿಲ್ಲ. ವ್ಯಾನ್ ಬಾಡಿಗೆ ಅದೆಲ್ಲ ಅರ್ಥನೇ 7,000 ರೂಪಾಯಿ. ಅದನ್ನ ಅರ್ಥನೇ ಮಾಡ್ಕೊಂತಿಲ್ಲ ಅವರಾಗಿ. ನಮ್ಮ ಇದಕ್ಕೋಸ್ಕರ ಬಾ. ನಾವು ತಗೊಂಡು ಬಾ ಹೆಸರು ಅಂತ ಇದೆ? ಸಿಂಟು. ಚಿಂಟು. ರವಿರಾಜ್ ಶೆಟ್ರೆ, ಹಾಂ, ನೀವು ಈ ಬುಲ್ಲು ಸಾಕಿರಿ ಅಲ್ಲ, ಹೌದು. ಒಂದು ದಿನಕ್ಕೆ ಎಷ್ಟು ಖರ್ಚು ಬಿಡುತ್ತೆ? ಇದಕ್ಕೆ ಹೆಚ್ಚು ಕಮ್ಮಿ ಬುಲ್ಲಿಗೆ 500 ರೂಪಾಯಿ ಪರ್ ಡೇ ನಮಗೆ ಖರ್ಚು ಉಂಟು ಇದಕ್ಕೆ. ಹಾಂ ಹಾಂ ಹಾಂ, ಇದು ಅಂದ್ರೆ ಇದರಿಂದ ಇಲ್ಲದೆ ಇದ್ರೆ ಹಾಂ. ನಮಗೆ ಇದು ಭಾರಿ ಕಷ್ಟ ಆಗ್ತದೆ. ನೀವು ಇದು ಸಾಕಿರಿ ಅಲ್ಲ, ಇದನ್ನ ಗಬ್ಬ ಕಟ್ಟೋದು ಎಂತ ಸಮಸ್ಯೆ ಇಲ್ಲ ಈಗ ಇದ್ರ ಮೇಲೆ? ಇದು ಸಾಕಿದ ಮೇಲೆ ನಮಗೆ ಗಬ್ಬ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಹಾಂ 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 ಹಾಂ.